ಓಕೆ, ನಿಮ್ಮ ಪುಸ್ತಕ ಬಂದ ನಮ್ಮ ವೀಕ್ಷಕರೇ, ನಾನು ಇವರೊಂದು ಪುಸ್ತಕವನ್ನು ಬರೆದಿರ ಹನುಮೇಗೌಡರು. ಅದು RSS ಕರಾಳ ಮುಖಗಳು ಅವಸಾನದತ್ತ RSS ಅನ್ವಯ ಈ ಪುಸ್ತಕ. ಇಲ್ಲಿ ಕೆಲವು ಅಂಶಗಳಿವೆ, ನಾನು ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ತೀನಿ. ಮೊದಲನೇದಾಗಿ ನೀವು ಇದು ಪುಸ್ತಕದಲ್ಲಿ ಇದು ಸಂವಿಧಾನ ವಿರೋಧಿ ಅಂತ ಹೇಳಿದ್ದೀರಿ. RSS ಹೇಗೆ ನೋಡಿ, ಅದಕ್ಕೆ ನಾನು ಆ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದೀನಿ. ನಾನೊಂದು 2-3 ಪ್ರಶ್ನೆಗಳ ಮೂಲಕ ನಾನು ಅದನ್ನು ತಿಳಿಸಿ ಹೇಳ್ತೀನಿ. ಈಗ ನಾನೊಬ್ಬ ಶ್ರಮಜೀವಿ. ನಾನು ಎಲ್ಲಾದರೂ ಬದುಕಲಿಕ್ಕೆ ಒಂದಿಷ್ಟು ಹಣ ಸಂಪಾದನೆ ಮಾಡಲಿಕ್ಕೆ, ತುತ್ತು ಅನ್ನಕ್ಕೆ ಅಥವಾ ನನ್ನ ಕುಟುಂಬ ನಿರ್ವಹಣೆಗೆ ದುಡ್ಡು ಬೇಕು. ಅದಕ್ಕೆ ನಾನು ಕೆಲಸ ಮಾಡಬೇಕು. ನಾನು ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ನೀವು ನನಗೊಂದಷ್ಟು ದುಡ್ಡು ಕೊಡ್ತೀರಿ, ಸಂಬಳ ಕೊಡ್ತೀರಿ. ನಾನು ಆ ಸಂಬಳವನ್ನು ನನಗೊಂದು 50,000 ಕೊಡ್ತೀರಿ ಅಂತಂದರೆ 6 ಲಕ್ಷ ಬರುತ್ತೆ. ಅದು ಕಮ್ಸ್ ಅಂಡರ್ ದಿ ಟ್ಯಾಕ್ಸ್ ಸ್ಲ್ಯಾಬಲ್ಲಿ. ಹೌದು, ನಾನು ಟ್ಯಾಕ್ಸ್ ಕಟ್ಟಲ್ಲಪ್ಪ. ನೀವು ಕೊಟ್ಟಿರೋ ದುಡ್ಡು ನನ್ನ ಬೆವರಿನ ಹಣ, ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಉಲ್ಟಾ ನಾನು ಕೇಳಿದರೆ ಇಲ್ಲ ರೀ, ಕಟ್ಟಬೇಕಷ್ಟೇ, ಕಟ್ಟಲಿಲ್ಲ ಅಂದರೆ ನಿನ್ನ ಅಕೌಂಟ್ ಸೀಸ್ ಮಾಡ್ತೀವಿ ಹೇಳ್ತಾರೆ. ಇದು ಕಾನೂನಪ್ಪ, ನಿಮಗೆ ಬೇಕೋ ಬೇಡ ಒಪ್ಕೋಬೇಕು. ಅದಕ್ಕೆ ನಾನು ಹೇಳ್ತೀನಿ, ನಾನು ಟ್ಯಾಕ್ಸ್ ಕಟ್ಟಲ್ಲ, ನನಗೆ ನಿಮ್ಮ ಕೆಲಸನೇ ಬೇಡ, ನಿಮ್ಮ ದೇಶನೂ ಬೇಡ, ನಾನು ಎಲ್ಲಿ ಟ್ಯಾಕ್ಸ್ ಇಲ್ಲದೆ ಇರುತ್ತೋ ಅಂಥ ಕಡೆ ಹೋಗಿ ನಾನು ಕೆಲಸ ಮಾಡ್ತೀನಿ. ನಾನು ಅವಾಗ ಬದುಕಿಗೆ ಬೇರೆ ಕಡೆ ಹೋಗ್ತೀನಿ ಅಂತ ಹೋಗ್ತೀನಿ. ದೇಶ ಬಿಟ್ಟು ಹೋಗ್ಲಿಕ್ಕೆ ಹೋದ್ರೆ ಅಲ್ಲಿ ಬಿಡ್ತಾರಾ? ಅಲ್ಲೂ ಬಿಡಲ್ಲ. ಅಲ್ಲೇನು ಮಾಡ್ತಾರೆ, ಮತ್ತೆ ನೀನು ವೀಸಾ ಪಾಸ್ಪೋರ್ಟ್ ಅಂತ ಹೇಳ್ತಾರೆ. ಆಯ್ತಪ್ಪ, ನನ್ನನ್ನು ಇಲ್ಲಿ ಬದುಕಲಿಕ್ಕೂ ಬಿಡಲ್ಲ, ಆಚೆಗೆ ಹೋಗ್ಲಿಕ್ಕೂ ಬಿಡಲ್ಲ, ನಾನು ನೇಣಾಕೊಂಡು ಸಾಯ್ತೀನಿ. ಅದಕ್ಕೆ ಬಿಡ್ತಾರಾ? ಅದಕ್ಕೂ ಬಿಡಲ್ಲ. ಯಾಕೆಂದ್ರೆ ಜೀವ ನಿಂದಲ್ಲಪ್ಪ ಅಂತ ಹೇಳ್ತಾರೆ. ಸತ್ತಂಥ ವ್ಯಕ್ತಿಯನ್ನ ನಾನು ಮಣ್ಣು ಮಾಡಲ್ಲಪ್ಪ, ನನ್ನ ಮನೇಲಿ ಪ್ರಿಸರ್ವ್ ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮ, ನನ್ನ ತಂದೆ ತಂಗಿ ತಾಯಿ ಯಾರೋ ಇದ್ದಾರೆ, ಬಿಡ್ತಾರಾ? ಅದಕ್ಕೂ ಬಿಡಲ್ಲ. ಅಂತ್ಯಕ್ರಿಯೆ ಮಾಡಲೇಬೇಕು. ಅಂತ್ಯಕ್ರಿಯೆ ಮಾಡಿರೋಂಥ ಒಂದು ಜಾಗ ಇದೆ, ಸಮಾಧಿ, ಅದನ್ನ ನಾನು ಬೇಕಾದಾಗ ತೆಗಿತೀನಿ, ಬೇಡ ಅಂದಾಗ ಮುಚ್ತೀನಿ. ಅದಕ್ಕೆ ಬಿಡ್ತಾರಾ? ಅದಕ್ಕೂ ಬಿಡಲ್ಲ. ಅಂದ್ರೆ ದುಡ್ಡು ನಂದಲ್ಲ, ಜೀವ ನಂದಲ್ಲ, ದೇಶ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಹೆಣ ನಂದಲ್ಲ, ಸಮಾಧಿ ನಂದಲ್ಲ, ಎಲ್ಲವೂ ಕಾನೂನು ಅಂಡರಲ್ಲಿ ಬರ್ತದೆ. ಒಂದು ಸ್ವಲ್ಪ ಮನೆ ಬಿಟ್ಟು ಆಚೆ ಹೋದಾಗ ಒಬ್ಬ ಡಾಕ್ಟರ್ ಇದ್ದಾರೆ, ಒಬ್ಬ ಇಂಜಿನಿಯರ್ ಇದ್ದಾರೆ, ಒಬ್ಬ CA ಇದ್ದಾರೆ. ಇವರು ನಾವು ಓದಿದೀವಪ್ಪ, ನಮಗೆ ಕೆಪಾಸಿಟಿ ಇದೆ, ನಾನು ಗೋಲ್ಡ್ ಮೆಡಲಿಸ್ಟು, ನಾನು ಡೈರೆಕ್ಟಾಗಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಬಿಡ್ತಾರಾ? ಇಲ್ಲ. ಸಂಬಂಧಪಟ್ಟವರು ಅವರವರ ಸಂಸ್ಥೆಗಳಲ್ಲಿ ರಿಜಿಸ್ಟರ್ ಮಾಡಿಸ್ಲೇಬೇಕು. ಇನ್ನೂ ಒಂದು ಸ್ವಲ್ಪ ಹೋಗೋಣ. ನಾನೊಬ್ಬ ರೈತ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನನ್ನ ಊರಿನಲ್ಲಿ ಜಮೀನಿದೆ, ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದೆ. ಅಲ್ಲಿ ಬೆಳೆದಂತಹ ಭತ್ತ, ಬೇಳೆ, ಕಾಳನ್ನು ತಂದು ನನ್ನ ಸ್ವಂತ ಮನೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತೀನಿ. ಅದಕ್ಕೆ ಅವಕಾಶ ಇಲ್ಲ. ಇಲ್ಲ, ಟ್ರೇಡ್ ಲೈಸೆನ್ಸ್ ಮಾಡಬೇಕು ಅಂತಾರೆ. ಬೇಬಿ ಸಿಟ್ಟಿಂಗ್ ಗೊತ್ತಾಯ್ತು. ಅಂದ್ರೆ ನೀವು ನಿಮ್ಮ ಪ್ರಕಾರ RSSಗೆ ಈ ರೀತಿ ಯಾವುದು ಅಲ್ಲ, ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾದಾಗ ಒಂದು ಸಂಸ್ಥೆಯಾಗಿ ನೂರಾರು, ಸಾವಿರಾರು, ಲಕ್ಷಾಂತರ ಕೋಟಿಗಳ ವ್ಯವಹಾರ ನಡೆಸ್ತಾ ಇರುವಂತಹ RSS ಯಾಕೆ ರಿಜಿಸ್ಟರ್ಡ್ ಇಲ್ಲ? ಇನ್ನು ಅದಕ್ಕೂ ನಾನೊಂದು ಇದನ್ನು ಹೇಳಬೇಕು ಅನ್ನೋದಾದರೆ, ಸಂವಿಧಾನದಲ್ಲಿ ಕಾನೂನು ವ್ಯಾಪ್ತಿ ಇಲ್ಲದೆ, ಅಂದರೆ ನಮ್ಗೆ ಅವಕಾಶನ ಕೊಟ್ಬಿಟ್ಟಿದ್ದಾರೆ ಸಂವಿಧಾನದಲ್ಲಿ. ಏನು ಅಂತಂದರೆ, ನೀವು ಸಂಘಟನೆ ಮಾಡಬಹುದು, ಆದರೆ ಎಲ್ಲಿವರೆಗೂ ಮಾಡಬಹುದು? ಹಣ ಸಂಗ್ರಹಣ, ಹಣದ ವ್ಯವಹಾರ ಮಾಡದೇ ಇದ್ದರೆ ಮುಂದೆ ಹೋಗ್ಬೋದು. ಹಣದ ವ್ಯವಹಾರ ಮಾಡೋದಿದ್ರೆ ಮಾಡಬೇಕು. ಸರಿ, ನೀವು ಈ ವಾದವನ್ನು ಇದು ಮಾಡಿದ್ರೆ, ಈಗ ನೀವು ಕಪಟ ಹಿಂದುತ್ವವಾದಿ ಅಂತೀರಿ, ಬಟ್ ಎಲ್ಲರೂ ಕೂಡ ಇದು ಹಿಂದುತ್ವವಾದಿ ಅಂತಾರೆ. ನೀವು ಹೇಗೆ RSSನ್ನು ಕಪಟ ಹಿಂದುತ್ವವಾದಿ ಅಂತ ಹೇಳ್ತೀರಿ? ನೋಡಿ, ನೀವು ಅಲ್ಲಿ ಶಬ್ದ ಕರೆಕ್ಟಾಗೆ ಬರೆದಿದ್ದೀನಿ. ಹಿಂದೂ ಅನ್ನೋಂಥದ್ದು ವಿಚಾರದ ವಾರೆ, ಇದು ವಿಚಾರಧಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದುತ್ವ ಅನ್ನೋಂಥದ್ದು ವಿಚಾರ, ಜೀವನ ಶೈಲಿ. ನಾನು ಅದನ್ನು ಆಗಲೇ ಹೇಳಿದೆ. ಮನುಷ್ಯ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡದೆ, ಇನ್ನೊಬ್ಬರಿಗೆ ನೋವು ಕೊಡದೆ ಬದುಕುವಂಥದ್ದು ಇದು ಹಿಂದೂ ವಿಚಾರಧಾರೆ. ಹಿಂದುತ್ವ ಅನ್ನೋಂಥದ್ದು ಇದೆಯಲ್ಲ, ಅದು ಉದ್ದೇಶಪೂರ್ವಕವಾಗಿಯೇ ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಕಟ್ಟಿದಂಥದ್ದು ಇದು. ಅಂದರೆ ನಿಮ್ಮ ವಿಚಾರಧಾರೆ ಹಿಂದೂ ಜೀವನ ಶೈಲಿಗಲ್ಲ. ಇದನ್ನು ನಿಮಗೆ ನೇರವಾಗಿ ಕಪಟ ಹಿಂದುತ್ವವಾದ ಅನ್ನೋಂಥದ್ದಕ್ಕೆ ನಿಮಗೆ ಹೇಳಬೇಕು ಅನ್ನೋದಾದರೆ, ನನಗೆ ಪ್ರತಿನಿತ್ಯ ಅಶ್ಲೀಲ ಶಬ್ದಗಳು ಬರ್ತದೆ, ಎಲ್ಲ ರೀತಿಯ ಅಶ್ಲೀಲ ಶಬ್ದಗಳು. ಇಂಥದ್ದಿಲ್ಲ ನನಗಿಲ್ಲ, ಹೇಳ್ಬೋದು ಅಂದರೆ ನನಗೆ ಹೇಳ್ತೀನಿ ಬೇಕಾರೆ. ಸೂಳೆ ಮಗನೆ, ಬೋಳಿ ಮಗನೆ ಅಂತ ನನ್ನ ಹೆಂಡತಿ ಮಕ್ಕಳು, ನನ್ನ ಮಾತನಾಡಿ ನನ್ನ ಹೆಂಡತಿ ಮಕ್ಕಳು ನಿಮ್ಗೆ ಏನು ಮಾಡಿದ್ದಾರೆ? ಇಂಥ ಶಬ್ದ ಬಳಕೆ ಮಾಡಲ್ಲ ಅನ್ನೋಂಗಿಲ್ಲ. ಅಂದರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅಂದರೆ ಅತ್ಯಂತ ಕೆಟ್ಟದಾಗಿ ಹಾಗಿದ್ರೆ ನಿಮ್ದೇ ಅಂತಾರೆ ಈ ಸಂಸ್ಕಾರ. ಅಲ್ಲಲ್ಲ, ಇದನ್ನ ಈ ಬೈಗಳಿಗೆ ಯಾರು ಟ್ರೈನಿಂಗ್ ಕೊಡ್ತಾರ ಅಲ್ಲಿ ನಿಮ್ಮ ಸಂಘಟನೆಯಲ್ಲಿ? ಇಲ್ಲ, ನಿಮ್ಮ ಮಾಜಿ ಸಂಘಟನೆ ಇಲ್ಲ. ಹಿಂಗೆ ಬೈಬೇಕು, ಭೂ ಮಗ ಅಂತ ತೆಗಿಬೇಕು, ಸೂ ಮಗ ಅಂತ ಅನ್ಬೇಕು, ಈಗ ಇಂಥವ್ರಿಗೆ ಅನ್ಬೇಕು, ಇಂಥವ್ರಿಗೆ ಅನ್ಕೊಡ್ದು, ಇವ್ರ ಅಮ್ಮನ್ನ ಅಟ್ಯಾಕ್ ಮಾಡಬೇಕು, ಇವ್ರ ಇನ್ಯಾರು ಅಕ್ಕನ ಅಟ್ಯಾಕ್ ಮಾಡಬೇಕು,
ಆ ರೀತಿ ತರಬೇತಿ ಇದೆಯೋ? ಆ ಥರದ್ದೇನಿಲ್ಲ. ಈಗ ಹೊಸ ಈ ಸಾಮಾಜಿಕ ಜಾಲತಾಣಗಳು, ಯಾಕೆಂದ್ರೆ ಬಂದ ಮೇಲೆ ನಾನು ಅಲ್ಲಿರಲಿಲ್ಲ ಬರೋ ಅಷ್ಟೊತ್ತಿಗೆ. ಎಷ್ಟು ವರ್ಷ ಟೋಟಲ್ ನೀವು ಇದ್ದಿದ್ದು? ನಾನು 40 ವರ್ಷ ಇದ್ದೆ ಒಳಗಡೆ. 40 ವರ್ಷ? ಹೌದು. ನೀವು 40 ವರ್ಷ ಏನು ಸರ್ವಿಸ್ ಮಾಡ್ರಿ, ಈಗ ಸರಸಂಘ ಚಾಲಕರಾಗ್ಬಿಡ್ಬೇಕಾಗಿತ್ತಲ್ರಿ? ಆಗ್ಬೋದು. ನಾನು ಮೋದಿಯ ಜೊತೆಯಲ್ಲಿ 1 ತಿಂಗಳು ಒಟ್ಟಿಗೆ ವಾಸ ಮಾಡಿದ್ದೀನಿ. ಹೌದಾ? ಎಲ್ಲಿ? ಬೆಂಗಳೂರಿನಲ್ಲೇ. ಹಾಂ. ಮೋದಿ ಗಡೀಪಾರಾಗಿ ಕರ್ನಾಟಕದಲ್ಲಿದ್ದರು. ಹಾಂ. ಅಂದ್ರೆ ಸರ್ಕಾರಿ ಗಡೀಪಾರ ಅಲ್ಲ, ಬಿಜೆಪಿಯಿಂದ ಗಡೀಪಾರಾಗಿ. ಯಾಕದು? ಅವ್ರದ್ದು ಆಗ ಕೇಶುಭಾಯ್ ಪಟೇಲು ಮತ್ತು ಮೋದಿ ಅವ್ರದ್ದು ಕಚ್ಚಾಟ. ಆ ಕಚ್ಚಾಟಕ್ಕೆ ಅವರು ಬೆನ್ನೋವು ಅಂತ ಹೇಳಿ ಕಾರಣ ಹೇಳ್ಕೊಂಡು ಬೆಂಗಳೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾನು 4-6 ಯೋಗಾಸನಗಳನ್ನು ಹೇಳ್ಕೊಟ್ಟಿದ್ದೀನಿ ಅವರಿಗೆ. ಯಾವ್ದಾದ್ರು ಹೇಳ್ಕೊಟ್ರಿ? ಶೀರ್ಷಾಸನ. ಇವತ್ತಿನ ಇದರಲ್ಲ ನೆನಪಿಲ್ಲ ನನಗೆ. ಒಟ್ಟು ಒಂದಿಷ್ಟು ಹೇಳ್ಕೊಟ್ಟಿದ್ದೀನಿ. ಅದು ಆಗ್ತಾನೆ ಇನ್ನು ಪ್ರಾರಂಭ ಆಗ್ತಾ ಇತ್ತು. ಜಿಗಣಿಯ ವಿವೇಕಾನಂದ ಯೋಗ ಅನುಸಂಧಾನ ಕೇಂದ್ರ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಯೋಗ ಟೀಚರ್ಸ್ಗೆ ನಾನು ಒಂದಿಷ್ಟು ಯೋಗ ಹೇಳ್ಕೊಟ್ಟಿದ್ದೀನಿ. ಓ, ವೆರಿ ಗುಡ್. ಈಗಲೂ ಯೋಗ ಮಾಡ್ತಿರೋ? ನಿತ್ಯ ಮಾಡ್ಲಿಕ್ಕಾಗಲ್ಲ, ಹಾಗಾಗಿ ಅಕೇಶನಲ್ಲಿ. ಅಂದರೆ ನನ್ನ ಒತ್ತಡದ ಇದರಲ್ಲಿ ನಿದ್ದೆ ವ್ಯತ್ಯಾಸ. ಓಕೆ, ನಿಮ್ಮ ಈ ಸಂಘದಲ್ಲಿ ಈ ಒಂದೊಂದೇ ಇದ್ರ ಬಗ್ಗೆ ಹೇಳಿದ್ರಿ. ಟಾಪ್ ಲೆವೆಲ್ ಕೇವಲ ಬ್ರಾಹ್ಮಣರಾಗಿರ್ಬೇಕು, ಎಸ್ಪೆಷಲಿ ಚಿತ್ಪಾವನ್ ಬ್ರಾಹ್ಮಣರೇ ಆಗಿರ್ಬೇಕು ಕಾಣುತ್ತೆ. ಹಂಗೇನಿಲ್ಲ. ಇದು ಕರ್ನಾಟಕದ ಮಟ್ಟಿಗೆ ನಿಮಗೆ ಹೇಳಬೇಕು ಅನ್ನೋದಾದರೆ ಎಲ್ಲ ಜಾತಿಯವರು ಪ್ರಮುಖ ಸ್ಥಾನದಲ್ಲಿದ್ದಾರೆ. ಆದರೆ ನಿರ್ಣಾಯಕ ಸ್ಥಾನಗಳು ಅಂದರೆ ಈ ನಿರ್ಣಯಗಳನ್ನು ತಗೊಳ್ಳೋರು ಹೇಗಿರ್ತಾರೆ ಅಂದರೆ, ಒಂದು ಸಂಘಚಾಲಕ, ಇನ್ನೊಂದು ಪ್ರಚಾರಕ. ಈ ಪ್ರಚಾರಕ್ಕಿದಾರಲ್ಲ, ಅದು ವಿಶೇಷವಾಗಿ ವಿಭಾಗ ಪ್ರಚಾರಕ್ಕೂ, ಪ್ರಾಂತ ಪ್ರಚಾರಕ್ಕೂ, ಕ್ಷೇತ್ರ ಪ್ರಚಾರಕ್ಕೂ. ಈ ಸಾಮಾನ್ಯವಾಗಿ ಇವ್ರು 3 ಹತ್ರನೇ ಎಲ್ಲವೂ ಇರೋದು. ಈ ಸಂಘ ಚಾಲಕ ಅಧ್ಯಕ್ಷ ಇದ್ರು ಕೂಡ ತಲೆ ಗುಂಕಾಕೋರೆ ಅಷ್ಟೇ ಇರೋದು. ಈಗ ಒಬ್ರು ಇದ್ದಾರೆ ನಮ್ಮ ಕರ್ನಾಟಕಕ್ಕೆ, ಅವರು ಬರೀ ತಲೆ ಗುಂಕಾಕೋದಷ್ಟೇ, ಅವ್ರದ್ದು ಏನು ಇರಲ್ಲ. ಸಂಘ ಈ ರೀತಿ ನಿರ್ಣಯ ಮಾಡಿದೆ, ಸೂಚನೆ ಪಾಲನೆ ಮಾಡ್ಬೇಕು ಅಷ್ಟೇ. ಸಂಘ ಅಂದ್ರೆ ಯಾರು ಅಂದ್ರೆ ಈ 3. ಅಂದ್ರೆ ಅಲ್ಲಿಂದನೇ ಆದೇಶ ಬಂದು ಅಂದ್ರೆ ಒಬ್ರು ಏನು ಸೂಚಕರು, ಉಳಿದವರು ಅನುಮೋದಕರು. ಅಥವಾ ಒಬ್ಬ ಸೂಚನೆ ಮಾಡಿದ್ದನ್ನ ಬೇರೆ ಒಂದಿಬ್ರು ಅನುಮೋದನೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಜೈ ಅನ್ಬೇಕು. ಇದು ವ್ಯವಸ್ಥೆ. ಹಂಗಾಗಿ ಪ್ರತಿಯೊಂದು ನಿರ್ಣಯಗಳು ಕೂಡ ಬಹುತೇಕ ಬ್ರಾಹ್ಮಣರ ಕೈಯಲ್ಲಿದ್ದಾವೆ. ಬೇರೆ ಬೇರೆ ಜಾತಿಯವರು ಪ್ರಮುಖರು ಇರ್ತಾರೆ, ಅವ್ರಿಗೆ ಅಂಥವ್ರನ್ನೇ ಕೂಡ್ಸೋದು. ಅಂದ್ರೆ ಅಂಧಭಕ್ತಿಯಿಂದ, ಅವಿವೇಕದಿಂದ, ಅಜ್ಞಾನಿಗಳಾಗಿ ಅವ್ರು ಹೇಳಿದ್ದನ್ನ ತಲೆ ಅಳ್ಳಾಡ್ಸೋಂಥವ್ರನ್ನೇ ಅಲ್ಲಿ ಕೂಡ್ಸೋದು. ಈ ಕರ್ನಾಟಕದಲ್ಲಿ ಇದ್ದಾರೆ ಆ ಥರ. ಅಂದ್ರೆ ಬೇರೆಯವ್ರನ್ನ ಮುಖ ತೋರ್ಸಕ್ಕೆ ಇಟ್ಕೊಂಡಿರ್ತಾರೆ. ಅದು ನಿಮಗೆ ಅದನ್ನೊಂದು ಸ್ವಲ್ಪ ಬಿಡಿಸಿ ಹೇಳಬೇಕು ಅಂದ್ರೆ, ಈಗ ಕೋಲಾರ ಜಿಲ್ಲೆಗೆ ಹೋದ್ರೆ ಹೆಚ್ಚು ಒಂದು ರೆಡ್ಡಿಸ್ ಇದ್ದಾರೆ, ಇನ್ನೊಂದು ದಲಿತರಿದ್ದಾರೆ. ಆ ಜಾಗದಲ್ಲಿ ಅಂಥವ್ರನ್ನೇ ಮುಂದೆ ಇಡ್ತಾರೆ, ಕಾರ್ಯವಾಹ ಮತ್ತೆ ಸಂಘ ಚಾಲಕ. ಚಿತ್ರದುರ್ಗ ಜಿಲ್ಲೆಗೆ ಹೋದ್ರೆ ಹಂಗೆ ಮಾಡ್ತಾರೆ. ಅದೇ ನಿಮಗೆ ಇದಕ್ಕೆ ಹೋಗ್ಬಿಟ್ರೆ ಬಿಜಾಪುರಕ್ಕೆ ಅಥವಾ ಯಾವುದು ಬೆಳಗಾಂಗೆ ಹೋದ್ರೆ ಅಲ್ಲಿ ಲಿಂಗಾಯತರು ಹೆಚ್ಚಿಗೆ ಇದ್ದಾರೆ, ಅವರನ್ನು ಇಡ್ತಾರೆ. ಬೆಳಗಾಂ ಸಿಟಿಗೆ ಬಂದ್ರೆ ಅಲ್ಲಿ ಇವ್ರು ಇರ್ತಾರೆ ಹೆಚ್ಚಿಗೆ, ಏನು ಮರಾಠೀಸ್, ಅವರನ್ನು ಮುಂದೆ ಇಡ್ತಾರೆ. ಇದಕ್ಕೆ ಇದು ಮಂಗಳೂರು ಕಡೆಗೆ ಹೋದ್ರೆ ಅಲ್ಲೆಲ್ಲ ಹವ್ಯಕರು ಇರ್ತಾರೆ, ಅವರನ್ನು ಇಡ್ತಾರೆ. ಹೀಗೆ ಅದೇನು ಇನ್ನೊಂದು ಕುತೂಹಲ, ಈ ಸಂಘದಲ್ಲಿ ಈ ಮಹಿಳಾ ಸದಸ್ಯತ್ವ ಯಾಕಿರಲ್ಲ? ಮಹಿಳೆಯರು ಇಲ್ವಲ್ಲ? ಇಲ್ಲ, ಮಹಿಳೆಯರಿಗೋಸ್ಕರ 32ನೇ ಇಸ್ವಿನಲ್ಲೋ ಏನೋ, ನನಗೆ ಎಕ್ಸಾಕ್ಟ್ಲಿ ತಕ್ಷಣ ನೆನಪಾಗ್ತಾ ಇಲ್ಲ, 32 ಅಂತ ನನ್ನ ತಲೆಯಲ್ಲಿದೆ, ರಾಷ್ಟ್ರೀಯ ಸೇವಿಕಾ ಸಮಿತಿ ಅಂತ ಮಾಡಿದ್ದಾರೆ. ಅವ್ರದ್ದೇ ಪ್ರತ್ಯೇಕ ವಿಂಗ್ ಇದೆ. ಅಂದ್ರೆ ಇವರು ಇಲ್ಲಿ ಯಾವುದ್ರಲ್ಲೂ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇಲ್ಲ. ಇಲ್ಲ, ಅವ್ರದ್ದೇ ಒಂದು ಇದಕ್ಕೆ ಪ್ಯಾರಲಲ್ ಇದೆ. ಆದರೆ ಸಂಘ ಪರಿವಾರ ಅಂತ ಏನ್ ಮಾಡ್ಕೊಂಡಿದಾರಲ್ಲ, ಅದರಲ್ಲಿ ಒಂದು 38 ವಿವಿಧ ಸಂಘ ಸಂಸ್ಥೆಗಳಿದಾವೆ. ಅಂದ್ರೆ ಈಗ ನಿಮಗೆ ಹೇಳ್ಬೇಕು ಅಂದ್ರೆ ಪ್ರಾರಂಭ ಹೇಗಾಯ್ತು ಅನ್ನೋದನ್ನ ಹೇಳ್ಬಿಡ್ತೀನಿ. 1925 ನನಗೆ ಐನೋ 25 ಅಡಿಗೆ ವಾರಿಂದ ಹಿಡಿದು ಐನೋ ಅದಲ್ಲ, ಇದನ್ನ ಯಾವ್ಯಾವ ಇಸ್ವಿನಲ್ಲಿ ಹೇಗೆ ಅದು ಸಂಘ ಪರಿವಾರ ಬಂತು ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. 25ರಲ್ಲಿ ಸಂಘ ಪ್ರಾರಂಭ ಆದ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿದ್ದು 27ನೇ ಇಸ್ವಿನಲ್ಲಿ. ಈಗ ಶತಮಾನ ಆಚರಣೆ ಮಾಡ್ತಿದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ RSS ಶತಮಾನ ಅಲ್ಲ, ಅವಾಗ ಜರಿಪಟ್ಕ ಸಂಘ ಬೇರೆ ಏನೋ ಹೆಸರಿತ್ತು. ಅದಾದ ಮೇಲೆ ಇದು 32ಅಲ್ಲ ಸೇವಿಕಾ ಸಮಿತಿದು, ನಂತರ ಎಕ್ಸಾಕ್ಟ್ಲಿ ನೆನಪಿಲ್ಲ ನನಗೆ. ಇರ್ಲಿ, ಗಾಂಧಿ ಹತ್ಯೆಯ ನಂತರ ABVP ಪ್ರಾರಂಭ ಆಯ್ತು. ಅದಾದ್ಮೇಲೆ ಭಾರತೀಯ ಜನಸಂಘ ಪ್ರಾರಂಭ ಆಯ್ತು. ಆಮೇಲೆ ವಿಶ್ವ ಹಿಂದೂ ಪರಿಷತ್ತು, ಭಾರತೀಯ ಮಜ್ದೂರ್ ಸಂಘ, ಭಾರತೀಯ ಕಿಸಾನ್ ಸಂಘ, ಹೀಗೆ ಒಂದೊಂದೇ ಎಲ್ಲ ಸುಮಾರು 38 ಸಂಸ್ಥೆಗಳಿದೆ. ಆ ಸಂಸ್ಥೆಗಳ ಜೊತೆಯಲ್ಲಿಯೇ ಈ ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನ ಒಟ್ಟಿಗೆ ತಗೊಳ್ತಾರೆ. ಅದಕ್ಕೆ ಸಮನ್ವಯ ಬೈಠಕ್ ಅಂತ ಕರೀತಾರೆ. ಆ ಸಮನ್ವಯ ಬೈಠಕಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಈವನ್ BJP ಅಂದ್ರೆ ಅವತ್ತಿನ ಜನಸಂಘ, ಇವತ್ತಿನ BJP ಎಲ್ಲರೂ ಸೇರಿ ಇರ್ತಾರೆ.
ಅಂದರೆ ಮಹಿಳೆಯರಿಗೇನಪ್ಪ ಅವ್ರನ್ನ ಒಂಥರ ಇವ್ರ ಮೇನ್ ಇದಕ್ಕೆ ಎಂಟ್ರೆನ್ಸ್ ಇಲ್ಲ ಅವರಿಗೆ, ಇಲ್ಲ ಅವರು ಅದರಲ್ಲಿ ಇಲ್ಲ. ಅಲ್ಲ ಬರ್ಬೋದು, ಭಾಗವಹಿಸ್ಬೋದು. ಈಗ ಕೆಲವೊಮ್ಮೆ ಯಾಕಂದ್ರೆ ನೀವು ಅಲ್ಲೆಲ್ಲೋ ಪಥಸಂಚಲನ ಮಾಡ್ಬೇಕಾದ್ರೆ, ಲಾಠಿ ತಿರ್ಸ್ಬೇಕಾದ್ರೆ, ಇನ್ನೊಂದು ಮಾಡ್ಬೇಕಾದ್ರೆ ಎಲ್ಲೂ ಮಹಿಳೆಯರಂತೂ ಯಾರು ಇರಲ್ಲ. ಆದ್ರೆ ಪ್ರಾರ್ಥನೆಗೆ ಹಿಂದೆ ನಿಂತ್ಕೊಂಡು, ಅದು ಮುಂದೆ ಇಲ್ಲ, ಅವ್ರಿಗೊಂದು ಪ್ರತ್ಯೇಕ ಸಾಲ ಇರಲ್ಲ, ಮುಂದ್ಗಡೆ ಹಿಂದೆ ನಿಲ್ಸಿರ್ತಾರೆ. ಏನು ಪ್ರಾರ್ಥನೆ ಹೇಳಕ್ ಮಾತ್ರ, ಪ್ರಾರ್ಥನೆಗೆ ಮಾತ್ರ ಅವಕಾಶ ಕೊಡ್ತಾರೆ, ಅಂದ್ರೆ ಸಾಲಿನಲ್ಲಿ ಸೇರ್ಲಿಕ್ಕೆ. ಅದಕ್ಕೂ ಮುಂಚೆ ಕೊಡ್ತಿರ್ಲಿಲ್ಲ. ಸೈಡ್ ನಲ್ಲಿ ಏನು ಸಾರ್ವಜನಿಕರ ಇದಿರ್ತಿತ್ತಲ್ಲ ಲೈನ್, ಅದರಿಂದ ಆಚೆ ನಿಂತ್ಕೊಂಡು ಅಲ್ಲಿ ಮಾಡೋರು ಪ್ರಾರ್ಥನೆ. ಇನ್ನು ಈ ಲಾಠಿ ತಿರುಗಿಸೋದ್ ಬಿಟ್ಟು ಇನ್ಯಾವ್ದಾದ್ರು ಶಸ್ತ್ರಾಸ್ತ್ರ ಇದನ್ನ ಕಲಿಸ್ತಾರೋ ಅಲ್ಲಿ? ಹಿಂದೆ ವೇತ್ರ, ಚರ್ಮ, ಕತ್ತಿ, ಶೂರಿಕ ಎಲ್ಲವನ್ನು ಕಲಿಸ್ತಾ ಇದ್ರು. ಈ ಇದರಲ್ಲಿ ಕತ್ತಿ ಗುರಾಣಿ ನೋಡಿದ್ರಲ್ಲ, ಎಡಗೈಯಲ್ಲಿ ಗುರಾಣಿ, ಬಲಗೈಯಲ್ಲಿ ಕತ್ತಿ. ಅದೇ ರೀತಿಯಲ್ಲಿ ಇದು ಏನು ಕತ್ತಿ, ಖಡ್ಗವರಸೆ ಅದನ್ನು ಕಲಿಸ್ತಾ ಇದ್ರು. ಒಂದು ಬೆತ್ತ ಮತ್ತೆ ಇದು ಚರ್ಮ ಅದನ್ನ ಕಲಿಸ್ತಾ ಇದ್ರು. ಚೂರಿಕ, ಚಾಕು ಹಾಕೋದು ಹೇಗೆ ಕಲಿಸ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ, ಅದು ಇತ್ತೀಚಿನ ವರ್ಷಗಳಲ್ಲಿ ಅಂತ ಹೇಳಿದ್ರೆ 2008-10 ನಂತರ ಒಂದೊಂದೇ ಕಡಿಮೆ ಆಗಿದ್ದಾವೆ. ಈಗ ಅವ್ಯಾವು ಇಲ್ಲ, ಅದ್ಯಾ ಈಗಿಲ್ಲ. ಅವೆಲ್ಲ ಮುಂಚೆ ಇದ್ದೋ. ಚೂರಿಕಾ ಅಂತಂದ್ರೆ ಕಬ್ಬಿಣದಿಂದ ತಗೊಳ್ತಿರಲಿಲ್ಲ, ಅಂದ್ರೆ ಆಯುಧದ ರೀತಿಯಲ್ಲಿರುವಂತ ವುಡನ್ನ ಇದನ್ನ ಮಾಡಿಸಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಖಡ್ಗ ಅಂದ್ರೆ ನೇರವಾದ ಖಡ್ಗವನ್ನೇ, ಅಂದ್ರೆ ಅದರಲ್ಲಿ ಮಂಡು ಖಡ್ಗ, ಗೊತ್ತಾಯ್ತು, ಅದರಲ್ಲಿ ಅಭ್ಯಾಸ ಮಾಡಿಸ್ತಾ ಇದ್ರು ತಿರುಗಿಸೋದು. ಬಟ್ ಆದ್ರೆ ಉಳಿದವರೆಲ್ಲ ಈಗ ಫಾರ್ ಎಕ್ಸಾಂಪಲ್ ಅದರ ನಿಮ್ಮ ಈ ಬಜರಂಗ ದಳ ಅಂತದ್ದು, ರಾಮ್ ಸೇನೆ ಅಂತವ್ರು, ಅವ್ರು ಬೇರೆ ಬೇರೆ ಶಸ್ತ್ರಾಸ್ತ್ರ ತರಬೇತಿ ಕೊಡೋದೆಲ್ಲ ನಡೀತಾ ಇರುತ್ತಲ್ಲ, ಮಾಡ್ತಾ ಇದ್ದಾರೆ. ಈವನ್ ಬಂದೂಕ, ಪಿಸ್ತೂಲು ಮತ್ತೆ ಬಂದೂಕು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾರೆ ಅದನ್ನ? ಇವರು ಹಿಂದೂ ಜಾಗರಣ ವೇದಿಕೆ ಮತ್ತು ಬಜರಂಗ ದಳ. ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ, ಶ್ರೀರಾಮ್ ಸೇನೆ ಇವ್ರು ಮೂವರು ಮಾಡ್ತಿದ್ದಾರೆ. ತ್ರಿಶೂಲ ದೀಕ್ಷೆ, ಹೌದು, ತ್ರಿಶೂಲ ದೀಕ್ಷೆ ಮಾಡಿಸಿ ಅದನ್ನ ಪ್ರಯೋಗ ಮಾಡೋದಕ್ಕೆ ಹೇಳ್ಕೊಡ್ತಾರೆ. ಬಂದೂಕು ಫೈರಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ರಿವಾಲ್ವರ್ ಇದನ್ನ ಹೇಳ್ಕೊಟ್ಟಿದ್ದಾರೆ. ಇವೆಲ್ಲ ಪತ್ರಿಕೆಗಳ ಬೇಕಾದಷ್ಟು ಬಂದಿದೆ. ಮತ್ತೆ ಅದನ್ನ ಶಸ್ತ್ರ ಪೂಜೆಯಲ್ಲಿ ಇಟ್ಟು ಆ ಪೂಜೆ ಮಾಡೋದನ್ನ ಎಲ್ರಿಗೂ ಬಹಿರಂಗವಾಗಿ ತೋರಿಸಿರುವಂತ ಅನೇಕ ಫೋಟೋಗಳು ಹರಿದಾಡ್ತಾ ಇದ್ದಾವೆ. ಒಂದು ಈಗ ಇಡೀ ಹಲವು ವಿಚಾರಗಳನ್ನ ಇದರಲ್ಲಿ ಹೇಳಿದಿರಿ. ಸೊ ನಿಮಗೆ ಅನ್ನಿಸುವ ಹಾಗೆ, ಸೊ ಇದರ ಚಟುವಟಿಕೆ ಈ ರೀತಿ ಏನಿದೆ, ಸಂವಿಧಾನ ವಿರೋಧಿ ಅಂತ ಹೇಳಿದಿರಿ, ಸರ್ಕಾರ ವಂಚಿಸುವ ಬಗ್ಗೆ ಮಾತನಾಡಿದಿರಿ, ಕಪಟ ಅದೊಂದು ಹೇಳ್ಬಿಟ್ರೆ ಒಳ್ಳೆಯದು, ಸರ್ಕಾರಕ್ಕೆ ವಂಚಿಸುವ. ಹೇಳಿ. ಈಗ ನಾನು ಆಗಲೇ ಕಾನೂನಿನ ಚೌಕಟ್ಟನ್ನು ಹೇಳಿದೆ. ಈ ರೀತಿ ಕಾನೂನು ಚೌಕಟ್ಟಿನಲ್ಲಿ ಇದ್ದ ಮೇಲೆ ರಿಜಿಸ್ಟರ್ ಆಗಲೇಬೇಕು. ರಿಜಿಸ್ಟರ್ ಆದಮೇಲೆ ವರ್ಷಕ್ಕೂ ಒಮ್ಮೆ ಅವರು ಆಡಿಟ್ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. ಅದು ಸಲ್ಲಿಸ್ತೀರ ಇದ್ರೆ ಅದನ್ನ ಸರ್ಕಾರ ಮುಟ್ಗೋಲು ಹಾಕೊಳ್ಳಿಕ್ಕೆ ಬರ್ತದೆ. ಇವತ್ತು ಈಗ ಮೊನ್ನೆ ಅಂದ್ರೆ ಒಂದು 3-4 ತಿಂಗಳ ಹಿಂದೆ ನಡೆದಿರಬಹುದು, ಇಲ್ಲೇ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಅದು ಅವರದೊಂದು ಖಾಸಗಿ, ಅದು ಫ್ಯಾಮಿಲಿ ದೇವಸ್ಥಾನ, ಅದು ಗೌರ್ಮೆಂಟ್ ಟೇಕ್ ಓವರ್ ಮಾಡ್ತಲ್ಲ. ಇದಕ್ಕೆ ಟೇಕ್ ಓವರ್ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅಲ್ಲೊಂದಿಷ್ಟು ದುಡ್ಡನ್ನ ಕದ್ರು. ಹೌದು, ಅದು ಸಾಕಷ್ಟು ಸುದ್ದಿ ಆಯ್ತು. ಅದು ದುಡ್ಡು ಕದ್ರು ಅನ್ನೋಂಥದ್ದು ದೂರ ಹೋಯ್ತು. ದೂರ ಹೋದ್ಮೇಲೆ ತನಿಖೆಗೆ ಹೋದ್ರು. ತನಿಖೆಗೆ ಹೋದಾಗ ಅಲ್ಲಿ 25 ವರ್ಷದಿಂದ ಲೆಕ್ಕನೇ ಬರೆದಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಅದನ್ನು ಮುಟ್ಗೋಲು ಹಾಕೊಂಡ್ರು. ಅಂದ್ರೆ ಒಂದನೇದು ರಿಜಿಸ್ಟರ್ ಮಾಡಿಸ್ಲೇಬೇಕು, ಎರಡನೇದು ಲೆಕ್ಕವನ್ನ ಇಡಬೇಕು. ನೀವು ಟ್ಯಾಕ್ಸ್ ಕಟ್ತಿರೋ ಬಿಡ್ತಿರೋ ದುಡ್ಡು ನಿಮ್ದೆ, ಅದೇ ಸರ್ಕಾರಕ್ಕೆ ಲೆಕ್ಕ ತೋರಿಸ್ಬೇಕು. ಮೂರನೇದು ಇದು ಎಲ್ಲವೂ ಕೂಡ ಸರಿ ಇರಬೇಕು. ಅದನ್ನು ಮಾಡಲಿಲ್ಲ ಅಂತ ಹೇಳಿದಾಗ ಅದು ಮೋಸದ ಸಂಸ್ಥೆ, ಅದನ್ನ ಮುಟ್ಗೋಲು ಹಾಕೊಂತಾರೆ. ಅದೇ ಕಾರಣಕ್ಕೋಸ್ಕರ RSSನವರು ರಿಜಿಸ್ಟ್ರೂ ಮಾಡಿಲ್ಲ, ಕಾನೂನು ಒಪ್ಪಿಲ್ಲ, ಅಂದ್ರೆ ಸಂವಿಧಾನವನ್ನು ಒಪ್ಪಿಲ್ಲ. ಅವರು ಸಂವಿಧಾನಕ್ಕೆ ಅತೀತರಾಗಿದ್ದಾರೋ ಅಥವಾ ಸಂವಿಧಾನವನ್ನು ಧಿಕ್ಕರಿಸಿದಾರೋ ಅದನ್ನ ಅವ್ರು ಹೇಳಬೇಕು. ಇಲ್ಲಿವರೆಗೂ ಯಾರು ಬಾಯಿ ಬಿಡೋದಿಲ್ಲ. ಇನ್ನು ಎರಡನೇದು, ನೀವು ಲೆಕ್ಕ ಬರೋದಿಲ್ಲ, ಇದರ ಅರ್ಥ ಏನು? ಸರ್ಕಾರಕ್ಕೆ ಮೋಸ ಮಾಡ್ತಿದ್ದೀರಿ, ವಂಚನೆ ಮಾಡ್ತಿದ್ದೀರಿ. ಮೋಸ ವಂಚನೆ ಮಾಡುವಂತವ್ರನ್ನ ಒಬ್ಬ ವ್ಯಕ್ತಿಗಾದ್ರೆ ವಂಚಕ, ಮೋಸಗಾರ ಅಂತ ಹೇಳ್ತೀವಿ. ಸಂಸ್ಥೆಗಾದ್ರೆ ಒಂದು ಸಂಸ್ಥೆಯಾಗಿ ಅದು ಸರ್ಕಾರಕ್ಕೆ, ಸಂವಿಧಾನಕ್ಕೆ ಮಾಡಿದಾಗ ಒಂದು ದೇಶದ್ರೋಹಿ ಅಂತ ನಾನು ಹೇಳಲೇಬೇಕು. ಹಾಗಾಗಿ ಅದೊಂದು ವಂಚಕರ, ಮೋಸಗಾರರ, ದೇಶದ್ರೋಹಿಗಳ ಸಂಸ್ಥೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಮತ್ತೆ ಇನ್ನೊಂದು ಹೇಳ್ತೀರಿ, ಆತ್ಮವಂಚಕ, ನೀತಿಗೆಟ್ಟಿದ್ದು. ನೋಡಿ, ಆತ್ಮವಂಚಕ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವರು ಈಗ ಇದೆಲ್ಲ ಮಾಡ್ತಾ ಇದಾರಲ್ಲ, ಇದನ್ನ ಮಾಡ್ತಾ ಇರೋರು ಒಬ್ಬ ವ್ಯಕ್ತಿಯಾಗಿ. ಈಗ ಸಂಘ ಚಾಲಕಿದ್ದಾರೆ, ಪರಮ ಪೂಜನೀಯ ಮೋಹನ್ ಭಾಗವತರು. ನಿಮ್ಮನ್ನ ಯಾವ ನಾಲಿಗೆಯಿಂದ ನಾನು ನಿಮ್ಮನ್ನ ಪೂಜನೀಯ ಅಂತ ಹೇಳಬೇಕು? ನಿಮ್ಮ ಹತ್ರ ಅಂತ ಗುಣಗಳೇನಾದ್ರೂ ಇದೆಯಾ? ಈ ಎಲ್ಲ ಸೂಚನೆ ಕೊಡ್ತಾ ಇರೋದು ಯಾರು? ಈ ಎಲ್ಲ ಸೂಚನೆ
ನೋಡಪ್ಪ ಹೀಗೆ ಬರಿಬೇಕು ಅಂತೇಳಿ ನೀವು ನಿಮ್ಮ ಕೆಳಗಡೆ ಅವ್ರು ಹೇಳ್ತೀರಾ, ಅವ್ರು ನಿಮ್ಮ ಕೆಳಗಡೆ ಅವ್ರು ಹೇಳ್ತಾರೆ. ಹೀಗೆ ಕೆಳಗಡೆ ಬಂದು ನಮಗೆ ನೀನು ಹೀಗೆ ಬರಿಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಅಂದ್ರೆ ಇಡೀ ಸಂಸ್ಥೆಯಲ್ಲಿರುವಂತಹ ಮೋಹನ ಭಾಗವತರಿಂದ ಹಿಡ್ಕೊಂಡು ಕೆಳಗಡೆ ಇರುವ ಎಲ್ಲರೂ ಕೂಡ ಆತ್ಮವಂಚಕರ ತಾನೆ, ನೀತಿಗೆಟ್ಟವ್ರು ತಾನೆ. ಅವ್ರಿಗೆ ನೈತಿಕತೆ ಇರಬೇಕು. ನೈತಿಕತೆ ಏನು ಅಂದ್ರೆ ನಡೆ ನುಡಿ ಸಾಮ್ಯತೆ ಇರಬೇಕು. ಅದಿಲ್ಲ ಅಂತ ಯಾವನಿಗೂ ನಡೆ ಈಗ ನಾನು ಇನ್ನೊಂದು ಪ್ರಶ್ನೆ ನಿಮಗೆ ಮೋದಿನೂ ಹತ್ತಿರದಲ್ಲಿ ಗೊತ್ತು, RSS ಗೊತ್ತು, ಮೋಹನ್ ಭಾಗವತರು ಗೊತ್ತು, ಮೋಹನ್ ಭಾಗವತ್ ಗೊತ್ತು, ಪರ್ಸನಲಿ ಗೊತ್ತು. ಈ RSS ಮತ್ತು ಮೋದಿ ನಡುವಿನ ರಿಲೇಷನ್ ಹೇಗಿದೆ? ನಿಮಗೆ ನೇರ ಶಬ್ದಗಳಲ್ಲಿ ಹೇಳಬೇಕು ಅಂತಂದ್ರೆ ಇಡೀ ಸಂಘ ಪರಿವಾರವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಪ್ರಧಾನಿಯಾದಂಥವ್ರು ಮೋದಿ. ಯಾವ ವಿಚಾರಕ್ಕೆ ಅಂದ್ರೆ ನಾವೀಗ ಇವತ್ತು ಚರ್ಚೆ ಮಾಡ್ತಾ ಇದೀವಲ್ಲ, ಇವತ್ತು ಬಂತಲ್ಲ ಅಲ್ಲಿಂದ ಇಲ್ಲಿವರೆಗೆ, ಅಂದ್ರೆ ಸಂಘ ಅನ್ರಿಜಿಸ್ಟರ್ಡ್, ಅನ್ಅಕೌಂಟೇಬಲ್ ಅನ್ನೋಂಥದ್ದು ವಿಚಾರ ಏನಿದೆಯಲ್ಲ, ಇದೇ ವಿಚಾರವನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಹಂತ ಹಂತವಾಗಿ ಎಲ್ಲರನ್ನ ಬಾಯಿ ಮುಚ್ಚಿಸಿ ಅವ್ರನ್ನ ಅವರ ಸ್ಥಾನಕ್ಕೆ ಕೂತ್ಕೊಂಡಿದ್ದೆವು. ಹಾಗಿದ್ರೆ ಅವ್ರು ಹೋಗ್ಲಿಕ್ಕಾಯ್ತು, ನೀವ್ ಯಾಕೆ ಹೋಗ್ಲಿಕ್ಕೆ ಬರಲ್ಲ ಅನ್ನೋಂಥ ಪ್ರಶ್ನೆ ಬಂದ್ಬಿಡ್ಬೋದು. ಆದ್ರೆ ನಾನು ಅವರಷ್ಟು ಮೇಲಕ್ಕೆ ಹೋಗಿರ್ಲಿಲ್ಲ, ನಂದು ವಾಯ್ಸ್ ಇಡೀ ದೇಶಕ್ಕೆ ಹೋಗ್ತಿರ್ಲಿಲ್ಲ. ಅವರು ಈ ಧ್ವನಿಯನ್ನ ಇಟ್ಟಿದ್ದು ಕೇಶುಭಾಯ್ ಪಟೇಲ್ ಅವ್ರದ್ದು ಜಗಳ ಆಗತ್ತೆ. ಅವರು ಗುಜರಾತಿನ ಸಂಘ ಪರಿವಾರ ಮತ್ತು ಬಿಜೆಪಿಯ ನಡುವಿನ ಕೊಂಡಿಯಾಗಿ, ಅಂದ್ರೆ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಆಗ ಅವರು ಈ ಧ್ವನಿಯನ್ನ ಇಟ್ಟಿರೋದು. ಇದರ ಸೂಕ್ಷ್ಮತೆ ನಾನು ಬೆಂಗಳೂರಿನಲ್ಲಿ ಯಾವಾಗ ಇದ್ದಲ್ಲ 94ನೇ ಇಸ್ವಿನಲ್ಲಿ ನಾನು ಅವ್ರ ಒಟ್ಟಿಗೆ ಇದ್ದಿದ್ದು, ಆಗ ಈ ಸೂಕ್ಷ್ಮತೆ ನನಗೆ ಸಿಕ್ಕಿದ್ದು. ಅದೇ ಕಾರಣಕ್ಕೆ ನಾನು ಈ ಪುಸ್ತಕ ಬರೆದಿದ್ದು. ಅದೇ ಸಂದರ್ಭದಲ್ಲಿ ಇವರ ಭ್ರಷ್ಟಾಚಾರಗಳು ನನಗೆ ಗೊತ್ತಾಗಿದ್ದು. ಇನ್ನು ಮತ್ತು ಮಾತಾಡೋಣ ಒಂದೇ ದಿನ ಅಲ್ಲ. ಇನ್ನು ಪ್ರೇಕ್ಷಕರೇ, ಇವರು ಬರೆದಂಥ ಹನುಮೇಗೌಡರ ಇದು ಅನುಭವ ಕಥನ ಕರಾಳ ಮುಖಗಳು ಅಂತ ಇದು ಒಂದೇ ಎಪಿಸೋಡ್ನಲ್ಲಿ ಮಾಡಿ ಮುಗಿಸೋಕ್ಕಾಗಲ್ಲ. ಕೆಲವು ವಿಚಾರಗಳನ್ನು ಮಾತನಾಡಿದ್ದೀವಿ. ಹಾಗೇನೆ ಅವಕಾಶ ಸಿಕ್ಕಾಗ ಮತ್ತೆ ಕರೆದು ನಾನು ಮಾತಾಡ್ತೀನಿ. ಯಾಕಂದರೆ ಇದು ವಿಚಾರಕ್ಕೆ ಯೋಚಿಸುವುದನ್ನು ಹಚ್ಚಬೇಕು ಅಂತ, ಮನುಷ್ಯ ಪ್ರಶ್ನಿಸ್ಬೇಕಂತ. ಈ ಪುಸ್ತಕ ಏನಿದೆ ಇದು ಪ್ರಶ್ನಿಸುವುದನ್ನು ಕಲಿಸುತ್ತೆ ಅಂತ. ಸೊ ಅದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಏನು RSSಗೆ ಸಂಬಂಧಪಟ್ಟ ಹಾಗೆ ನೇರವಾಗಿ RSSಗೆ ಅಲ್ದಿದ್ರು ಕೂಡ ಏನು ನಿಷೇಧ ದಾರಿಯಲ್ಲಿ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಭಾಳ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ಇವತ್ತು ಹನುಮೇಗೌಡರ ಹತ್ರ ಮಾತಾಡಿದ್ದೀನಿ. ಇನ್ನೂ ಅವಕಾಶವನ್ನು ಉಪಯೋಗಿಸ್ಕೊಂಡು ಮತ್ತೆ ಮಾತಾಡ್ತೀನಿ. ಎನಿವೆ ಹನುಮೇಗೌಡರೆ, ಥ್ಯಾಂಕ್ ಯು, ಇಲ್ಲಿವರೆಗೆ ಬಂದಿದ್ದೀರಿ. ನಮಸ್ಕಾರ.